ಯಶ್ ಅವ್ರನ್ನ ಪಾಸಿಟಿವ್ ಆಗಿ ತೋರಿಸಿರ್ತಾರೆ ಅವರು. ಯಾಕಂತ ಕೇಳಿದ್ರೆ ಫ್ಯಾನ್ ಇಂಡಿಯಾ ಲೆವೆಲ್ ಹೀರೋ ಅವರು. ಒಂದೊಂದು ಅದರಲ್ಲಿ ಸೀನ್ಸ್ ಒಂದು ವೆರೈಟಿ ಸಖತ್ತಾಗಿದೆ. ಟ್ಯಾಕ್ಸಿಕ್ಸ್ ಟೀಸರ್ ನೋಡಿದೆ, ಒಂದು ರೇಂಜ್ ಇದೆ. ಅದರಲ್ಲಿ ಯಾವುದೋ ಒಂದು ಕೆಲವೊಂದು ಸನ್ನಿವೇಶಗಳನ್ನ ಜನ ಬೇಸರ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ಮಿಸ್ಟೇಕ್ ಏನಾಗಿದೆ ಅಂತ ಕೇಳಿದ್ರೆ, ಇದು ಫ್ಯಾನ್ ಇಂಡಿಯಾ ಮೂವಿ. ಫ್ಯಾನ್ ಇಂಡಿಯಾ ಆದ್ಮೇಲೆ ಎಲ್ಲ ಇಷ್ಟಪಡೋಂಥ ಮೂವಿ ಅವ್ರು ಮಾಡಿದ್ದಾರೆ. ಸಖತ್ತಾಗಿದೆ ಮೇಡಮ್. ಯಾಕಂದ್ರೆ ಒಂದು ಸೀನ್ಸು ಆ ಕೊಟ್ಟಿರೋ BGM ಬೇರೆ ಲೆವೆಲ್ಗಿದೆ. ಎಲ್ಲೋ ಒಂದ್ ಕಡೆ ಕೆಲವರೆಲ್ಲರೂ ಅಂದ್ರೆ ಇವ್ರು ಯಾರೋ ಪ್ರಶಾಂತ್ ನೀಲು ಅವ್ರು ಇಲ್ಲ ಅಂತ ಕೇಳಿದ್ರೆ ಮತ್ತೆ ಇನ್ನಿಲ್ಲ ಯಶ್ ಅಂದ್ಕೊಂಡಿದ್ರು. ಓ ಮೈ ಗಾಡ್, ಇನ್ನು ವೆರೈಟಿ ಸ್ಟೈಲಲ್ಲಿ ಹೇಳ್ತಿದ್ದಾರೆ ಅಂತೇಳಿ ಹೇಳ್ಬೋದು ಮೇಡಮ್. ಇದರಲ್ಲಿ ನನ್ನ ಪ್ರಕಾರ ಡಬಲ್ ಆಕ್ಟಿಂಗ್ ಇದ್ದಂಗಿದೆ. ಬಟ್ ಎಲ್ಲೋ ಒಂದ್ ಕಡೆ ಅವರು ಅಂದ್ರೆ ಅಭಿಮಾನಿಗಳಿಗೆ ಏನೋ ಒಂದು ಅದು ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಬರೋ ರೀತಿಯಲ್ಲಿ ಒಂದೇನೋ ಒಂದು ಡಿಫ್ರೆಂಟ್ ಕೊಡ್ಬೇಕು. ಅಭಿಮಾನಿಗಳು ಕಾತರದಿಂದ ನೋಡ್ತಾರೆ, ಅವ್ರು ನೋಡೋದಕ್ಕೆ ಒಂದೇನಾದ್ರು ಒಂದು ಫಲ ಸಿಗ್ಬೇಕು, ಅವ್ರಿಗೆ ಖುಷಿ ಆಗ್ಬೇಕು ಅನ್ನೋ ರೇಂಜ್ಗೆ ಅವರು ಮಾಡ್ತಾರೆ. ಬಟ್ ಭಯಂಕರ ಅವರು ಹಾರ್ಡ್ ವರ್ಕ್ ತಗೊಂತಾರೆ ಮೂವಿಗೆ. ಓಕೆನಾ, ಸಡನ್ ಆಗಿ ಏನೋ ಒಂದು ಬಂದಿದೆ ಮೂವಿ, ಯಾವುದೋ ಒಂದು ದುಡ್ಡು ತಗೊಂಡು ಮಾಡ್ಬಿಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲ ಅವ್ರದ್ದು. ಭಯಂಕರ ಹಾರ್ಡ್ ವರ್ಕ್, ಲೇಟೆಸ್ಟ್ ಆಗಿ ಅವನ ಅಕ್ಕನ ಅಭಿಮಾನಿ ಬಂದ್ರೆ ಹೋಗ್ಬೇಕಂದ್ರೆ ಅವನ ಖುಷಿಯಿಂದನೇ ಹೋಗ್ಬೇಕು. ಸಾರಿ, ಕೆಟ್ಟ ಪದ ಬಳಸ್ಬೋದು ಅಲ್ಲ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಆ ರೇಂಜ್ಗೆ ಎತ್ಕೊಂಡು ಹೋಗ್ತಾರೆ ಮೇಡಮ್ ಅವರು. ಸಖತ್ತಾಗಿದೆ. ನಾನು ಅಷ್ಟೇ ಅವ್ರ ಮೂವಿ ಕಾಯ್ತಾ ಇದ್ದೀನಿ. ಫ್ಯಾನ್ ಶೋಗೆ ಬರ್ತೀನಿ, ಫ್ಯಾನ್ ಶೋನಲ್ಲೇ ಬಂದು ನೋಡ್ತೀನಿ. ಚೆನ್ನಾಗಿದೆ ಮೇಡಮ್. ಅದ್ರ ಬಗ್ಗೆ ನಮಗೂ ತುಂಬಾ ಕುತೂಹಲ ಇದೆ. ನಾವು ತುಂಬಾ ಕುತೂಹಲದಿಂದ ಕಾಯ್ತಿದ್ವಿ. ಯಾಕಂತ ಕೇಳಿದ್ರೆ ಈಗ ಅವರಲ್ಲಿ ನನ್ನ ಕಾನ್ಸೆಪ್ಟ್ ಏನು ಇಷ್ಟ ಆಯ್ತು ಅಂತ ಕೇಳಿದ್ರೆ, ಈ KGF 1 ಬಂತು, KGF 2 ಬಂತು. ಇದು ಹೇಳ್ಬೇಕಂತ ಕೇಳಿದ್ರೆ ಎಲ್ಲ ಒಂದೇ ಮಾಡಲಲ್ಲಿ ಒಂದೇ ರೀತಿಯಲ್ಲಿ ಬಂದಿರುವಂತ ಸಿನಿಮಾ. ಈಗ ಅವರು ಯೋಚನೆ ಮಾಡಿ ಇನ್ನೊಂದು ಬೇರೆ ರೀತಿಯಲ್ಲಿ ಕೊಡಬೇಕು, ಜನ ಬೇರೆ ಒಂದು ವ್ಯೂ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಬೇರೆ ರೀತಿಯಲ್ಲಿ ಲುಕ್ ಕೊಡ್ತಾ ಇದ್ರೆ. ಅದು ಈ ಸರಿ ಪ್ಯಾನ್ ವರ್ಲ್ಡ್ ಸಿನಿಮಾ ಮಾಡ್ತಾ ಇದ್ರೆ. ಇದು ಇಡೀ ದೇಶದಲ್ಲ, ಇಡೀ ಪ್ರಪಂಚದಲ್ಲೇ ಒಂದು ಬಿಗ್ಗೆಸ್ಟ್ ಆಗುವಂತ ಮೂವಿ. ಆ ಮೂವಿಗೆ ಎಲ್ಲ ಕಾಯ್ತಾ ಇದ್ರೆ. ಈ ಸರಿ ಏನೋ ಒಂದು ಡಿಫ್ರೆಂಟ್ ಆಗಿ ಇಟ್ಟಿದ್ದಾರೆ ಅಂತ ಕೇಳಿ ನಾವು ಕಾಯ್ತಾ ಇದ್ವಿ. ಇಲ್ಲ ಆ ತರ ಇಲ್ಲ. ಯಶ್ ಅವ್ರನ್ನ ಪಾಸಿಟಿವ್ ಆಗಿ ತೋರಿಸಿರ್ತಾರೆ ಅವರು. ಯಾಕಂತ ಕೇಳಿದ್ರೆ ಫ್ಯಾನ್ ಇಂಡಿಯಾ ಲೆವೆಲ್ ಹೀರೋ ಅವರು. ಅವ್ರನ್ನ ಆ ಮಟ್ಟಕ್ಕೆ ಇದಿರೋದಿಲ್ಲ. ಅವರ ಒಂದೊಂದು ಅದರಲ್ಲಿ ಸೀನ್ಸ್ ಒಂದು ವೆರೈಟಿ ಸಖತ್ತಾಗಿದೆ. ಸೊ ಹಂಗಾಗಿ ಮೇಡಮ್ ಅವರೇ ಅವ್ರಿಗೆ ಡಿಫ್ರೆಂಟ್ ಆಗಿ ಏನೋ ಒಂದು ಮಾಡ್ಬೇಕಂತ ಕೇಳಿ ಮಾಡಿದ್ರೆ ಸಖತ್ತಾಗಿರುತ್ತೆ. ಸೊ ಅವ್ರು ಆ ಲೆವೆಲ್ಗೆ ಆ ರೇಂಜ್ಗೆ ಅಷ್ಟು ಹೀರೋನ್ ಕೊಟ್ಟಿರೋದು ನಮಗೆ ಖುಷಿ ಆಗುತ್ತೆ. ಇಲ್ಲ ಒಂದ್ ಕಡೆ ಒಂದು ಫಿಲ್ಮ್ ಒಂದು ಸಿನಿಮಾಗಳು ಒಂದೇ ಹೀರೋನೇ ಒಂದೇ ಇದು ಕೊಟ್ರೆ ನಮಗೂ ಒಂಥರ ಇದಾಗುತ್ತೆ. ಸೊ ಹಂಗಾಗಿ 4 ಜನ ಕೊಟ್ಟರೆ ನಮ್ಗೆ ಇನ್ನೂ ಒಂದು ಖುಷಿ ಆಗುತ್ತೆ ಮೇಡಮ್. ಟ್ಯಾಕ್ಸಿಕ್ ಸಿನಿಮಾ ನೋಡಿ ಹೊಡಿತೀನಿ. ಓಕೆನಾ, ಈಗಾಗಲೇ ಅವ್ರದ್ದು ಡೈಲಾಗ್ಸ್ ಎಲ್ಲ ಎಲ್ಲಿ ನೋಡೋದು ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಯಶ್ ಅವ್ರದ್ದು ನೆಕ್ಸ್ಟ್ ಟ್ಯಾಕ್ಸಿಕ್ ನೋಡಿದ್ಮೇಲೆ ಹೊಡಿತೀನಿ. ಮಸ್ತಾಗಿ ಪ್ರಿಪೇರ್ ಆಗಿ ಬರ್ತೀನಿ. ಯಾಕಂದ್ರೆ ಅವ್ರು ಆ ಲೆವೆಲ್ ಇರೋ, ಅವ್ರಿಗೆ ಆ ಲೆವೆಲ್ಗೆ ಹೇಳ್ಬೇಕಂದ್ರೆ ಒಂದು ರೇಂಜ್ಗೆ ಇರಬೇಕು.